ಶಾಸಕರ ಬಳಿ ರಾಜೀನಾಮೆ ಕೊಡದಂತೆ ಮನವಿ ಮಾಡಿದ್ದೇನೆ. ಡಿಸಿಎಂ ಸಿಎಂ ಮನವೊಲಿಸುವಂತೆ ಹೇಳಿದ್ರು. ಈ ಹೇಳಿಕೆಯನ್ನ ಬೈರತಿ ಸುರೇಶ್ ನೀಡಿದ್ದಾರೆ. ನಮ್ಮ ಮಾತಿಗೆ ಬೆಲೆ ಕೊಟ್ಟು ಶಾಸಕರು ವಾಪಸ್ ಬಂದಿದ್ದಾರೆ. ರಾತ್ರಿ ಕೋಲಾರ ನಾಯಕರ ಜೊತೆ ಕೂತು ಮಾತನಾಡುತ್ತೇವೆ. ಸಿಎಂ ಡಿಸಿಎಂ ಕೋಲಾರದ ಅಸಮಾಧಾನವನ್ನ ಬಗೆಹರಿಸುತ್ತಾರೆ. ವಿಧಾನಸೌಧದ ಹೈಡ್ರಾಮದ ಬಗ್ಗೆ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಈ ಹೇಳಿಕೆಯನ್ನ ನೀಡಿದ್ದಾರೆ. ಮಾನ್ಯ ಎಐಸಿಸಿ ಅಧ್ಯಕ್ಷರು ಮತ್ತೆ ಡಿಸಿಎಂ ಸಿಎಂ 3 ಜನನು ಎಐಸಿಸಿ ಸೆಕ್ರೆಟರಿ ಸಹ ಇದ್ರ ಬಗ್ಗೆ ಹೋಗಿ ಅವರಿಗೆ ಮನವೊಲಿಸಿ ನಮ್ಗೆ ಇವತ್ತು ಸಾಯಂಕಾಲ ತನಕ ಟೈಮ್ ತಗೊಳ್ಳಿ, ಅವರಿಗೆ ಅಸಮಾಧಾನ ಆಗದ ರೀತಿಯಲ್ಲಿ ನಾವು ಕುತ್ಕೊಂಡು ಟಿಕೆಟ್ ತೀರ್ಮಾನ ಮಾಡಿದ್ದಾರೆ ಅಂತ ಮಾಡೋಣ ಅಂತ ಹೇಳಿದರೆ ಅದೇ ಪ್ರಕಾರ ನಾನು ಅವ್ರಿಗೆ ಹೇಳಿದ್ದೀನಿ. ಆ ಮಾತಿಗೆ ಇವತ್ತು ಬೆಲೆ. ಅನ್ಕಂಟ್ರೋಲ್ಡ್ ಬ್ಲಡ್ ಶುಗರ್ ಇಂದ ಕಣ್ಣು, ಕಿಡ್ನಿ, ಹಾರ್ಟ್, ನರಮಂಡಲಕ್ಕೂ ಅಪಾಯ. ಮಧುಮೇಹ ಎನ್ ಸಕ್ಕರೆ ನಿಯಂತ್ರಣದೊಂದಿಗೆ ನಿಮ್ಮ ಅಂಗಾಂಗಗಳ ಆರೋಗ್ಯನೂ ಕಾಪಾಡುತ್ತೆ. ಕೊಟ್ಟು ಅವರು ನನ್ನ ಜೊತೆ ವಾಪಸ್ ಬರ್ತಾ ಇದ್ದಾರೆ. ಸಾಯಂಕಾಲ ಇದ್ರ ಕುರಿತು ನಾವು ಮಾತನಾಡಿ ನಾವು ಡಿಸೈಡ್ ಮಾಡ್ತೀವಿ. ಈ ವೈಯಕ್ತಿಕ ರಾಜಕಾರಣ ಅನ್ನೋದೇನಿಲ್ಲ, ಇದು ಪ್ರಜಾಪ್ರಭುತ್ವ. ನೋಡಿ, ನಮ್ದು ಆಂತರಿಕ ಪ್ರಜಾಪ್ರಭುತ್ವ ಇರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ. ಇದರಲ್ಲಿ ಅವ್ರದೇ ಆದ ಅಭಿಪ್ರಾಯಗಳಿರ್ತವೆ. ಆ ಅಭಿಪ್ರಾಯದ ಪ್ರಕಾರ ಶಾಸಕರುಗಳು ಅವ್ರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನು ಟಿಕೆಟ್ ನಮ್ದು ಅನೌನ್ಸ್ ಆಗಿಲ್ಲ. ಕಾಂಗ್ರೆಸ್ ಪಕ್ಷದ್ದು ಟಿಕೆಟ್ ಅನೌನ್ಸ್ ಆದ್ಮೇಲೆ ತಾನೇ ಸಮಸ್ಯೆ. ಅದಕ್ಕೆ ಮುಂಚೆನೆ ನಮ್ಮ ಶಾಸಕರಿಗೆ ಅಸಮಾಧಾನ ಇತ್ತು. ಆ ಅಸಮಾಧಾನ ಈಗ ತಕ್ಷಣಕ್ಕೆ ಶಮನ ಆಗಿದೆ. ಈಗ ವಾಪಸ್ ಬರ್ತಿದ್ದಾರೆ. ಮತ್ತೆ ಅವರು ಅವ್ರ ಮಾತು ಕೇಳಿಲ್ಲ ಅಂದಿದ್ದ ಪಕ್ಷದಲ್ಲಿ ಮುಂದಿನ ನಿರ್ಧಾರ ಏನ್ ತಗೋತಾರೆ ಅಂತ ನೋಡೋಣ. ಬಟ್ ಕಾಂಗ್ರೆಸ್ ಪಕ್ಷ ರಾತ್ರಿ 10 ಗಂಟೆ ಈಗ ಬರ್ತದೆ, ಇವತ್ತು ಬರ್ತದೆ. ಗೊತ್ತಿಲ್ಲ, ಅದು ಹೈಕಮಾಂಡ್ ಈಗ ನಮ್ಮ ಶಾಸಕರುಗಳು ಏನು ಅವ್ರ ಅಭಿಪ್ರಾಯ ತಗೊಂಡು ನಮ್ಮ ಹೈಕಮಾಂಡ್ ಜೊತೆಲಿ ಕೂತ್ಕೊಂಡು ನಾವು ನಿರ್ಧಾರ ಮಾಡಿ ಇವತ್ತು ರಾತ್ರಿ ಅಥವಾ ನಾಳೆ ಅನೌನ್ಸ್ ಮಾಡ್ತೀವಿ. ಕರೆಕ್ಟ್. ಇದು ಯಾರ ಕೈ ಮೇಲೆ ಆಗಲ್ಲ, ಕಾಂಗ್ರೆಸ್ ಕೈ ಮೇಲೆ ಆಗ್ತದೆ. ಕಾಂಗ್ರೆಸ್ ಪಕ್ಷ ಗೆದ್ಬತ್ತೀವಿ ಅಷ್ಟೇ. ಏನ್ ಮುಜುಗರ ಏನಿಲ್ಲ. ಈಗ ತೇಜಸ್ವಿನಿ ರಮೇಶ್ ಅವರು ರಾಜೀನಾಮೆ ಕೊಟ್ಟವರು ಅವ್ರು ಮುಜುಗರ ಆಯ್ತಾ? ಹಂಗಾದ್ರೆ ಮುಜುಗರ ಅಂತ ಹೇಳಕ್ ಬರಲ್ಲ. ಈಗ ಏನ್ ಸಡ್ಡು ಇಲ್ಲ, ಸಡ್ಡು ಹೊಡೆದಿಲ್ಲ. ಸಡ್ಡು ಯಾರು ಹೊಡೆದಿಲ್ಲ. ಈಗ ನಾವು ರಿಕ್ವೆಸ್ಟ್ ಮಾಡಿರೋದಕ್ಕೆ ನಮ್ಮ ಶಾಸಕರುಗಳೆಲ್ಲ ಒಪ್ಕೊಂಡಿದ್ದಾರೆ. ಅದಕ್ಕೆ ವಾಪಸ್ ಬರ್ತಿದ್ದಾರೆ. ರಾತ್ರಿಗೆ ಡಿಸೈಡ್ ಮಾಡ್ತೀವಿ. ಯಾರಿಗೂ ಇಲ್ಲ. ರಾತ್ರಿಗೆ ಡಿಸಿಎಂ ಸಿಎಂ ಎಐಸಿಸಿ ಜನರಲ್ ಸೆಕ್ರೆಟರಿ ಎಲ್ಲ ಕೂತ್ಕೊಂಡು ಡಿಸೈಡ್ ಮಾಡ್ತೀವಿ. ಈಗ ಯಾರು ಭೇಟಿ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.